ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮುಂದಿನ ವರ್ಷ ನವೆಂಬರ್ 2020ರಲ್ಲಿ ನಡೆಯುವ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರ ಚುನಾವಣಾ ಅಭ್ಯರ್ಥಿ ಎಪಿ ರಂಗನಾಥ್ ಅವರು ಮಾಗಡಿ ಪಟ್ಟಣದ ಹಲವು ಶಾಲೆಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು. ರಂಗನಾಥ್ ಅವರು ಮಾತನಾಡುತ್ತಾ, ಕಳೆದ 2 ಬಾರಿ ಶಿಕ್ಷಣ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದೇನೆ. ಈ ಬಾರಿ ಶಿಕ್ಷಕರು ನನಗೆ ಬೆಂಬಲಿಸಿದರೆ ನಾನು ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ. ಹಾಗಾಗಿ ಈ ಬಾರಿ ನನಗೆ ನಿಮ್ಮೆಲ್ಲರ ಬೆಂಬಲ ಅಗತ್ಯವಿದೆ. 1 ಬಾರಿ ಅವಕಾಶ ಕೊಡಿ ಎಂದು ಶಿಕ್ಷಕರನ್ನ ಉದ್ದೇಶಿಸಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ತಾಲೂಕು ಉಪಾಧ್ಯಕ್ಷ ಕೆಂಪೇಗೌಡ, ಯುವ ಘಟಕದ ಅಧ್ಯಕ್ಷ ಎಂಎಸ್ಐಲ್ ವಿಜಯಕುಮಾರ್, ಎನ್ಎಸ್ ರಮೇಶ್, ಮಂಜುನಾಥ್, ಲಕ್ಷ್ಮಣ್, ರಂಗನಾಥ್, ವೆಂಕಟೇಶ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತಿಯಲ್ಲಿದ್ದರು. ಕಳೆದ ಬಾರಿ ನಿಂತಿದ್ರು ಪಾಪ ಸ್ವಲ್ಪದಲ್ಲೇ ಹೋಯ್ತು. ಇದೊಂದು ಸತಿ ನೀವೆಲ್ಲ ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣವಂತರು, ಕಷ್ಟ ಸುತ್ತ ನಿಂದಿಸ್ತಾರೆ. PUC ಸಮಸ್ಯೆ ಇವತ್ತು ನೋಡ್ತಾ ಇದ್ದೀನಿ. ನಾನು ಸಮಸ್ಯೆ ನೋಡಿದೆ. ನನ್ನ ಮೊನ್ನೆ ಪ್ರೊಟೆಸ್ಟ್ ಬಂದಿದೆ ಫ್ರೀಡಮ್ ಪಾರ್ಕಲ್ಲಿ. ನಾನೆಲ್ಲ ಗೆದ್ದರೆ ನಾನೆಲ್ಲ ಸರ್ಕಾರ ಇದ್ದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಬೀದಿಗೆ ಬಂದಾಗ ಭಾಷಣ ಮಾಡೋಗ್ತಾರೆ. ಅವಕಾಶ ಮೇಡಮ್, ಎಲ್ಲ ನಿಮ್ಮ ಕೊಲೀಗ್ಸ್ಗೆ, ಎಲ್ಲ ಫ್ರೆಂಡ್ಸ್ಗೆ ಎಲ್ಲರಿಗೂ ಎನ್ರೋಲ್ ಆಗಿದೆ ಅಂತ. ಈ ಸತಿ ವ್ಯವಸ್ಥಿತವಾಗಿ ಆಗಿದೆ. ಎಲೆಕ್ಷನ್ ಕಮಿಷನ್ ತುಂಬ ಬೋಗಸ್ ಓಟ್ ಕಮ್ಮಿ ಆಗಿದೆ. ಈ ಸತಿ 100 ಸ್ಕೂಲಲ್ಲೆಲ್ಲ IMದೆಲ್ಲ ಟೀಚರ್ ಅಂತ ಇರ್ತದೆ. ಇಂದರು 2ನೇ ಎಲೆಕ್ಷನಲ್ಲಿ 5,000 ಓಟ್ ಡಿಲೀಟ್ ಮಾಡಿದ್ದು ಹೈಕೋರ್ಟಿಂದ. ಅಂದರೆ ಒಂದು ಗೌರವನೇ ಟೀಚರ್ಸ್ಗೆ ಗೌರವ ಇಲ್ದಂಗೆ ಮಾಡಾಕ್ಬಿಟ್ಟು ಒಂದು 5,000 ಅಂದರೆ ಇನ್ನೂ 3,000 ಆಯ್ತು ಎಲೆಕ್ಷನ್ ಬಂದ್ಬಿಡ್ತಾರೆ. ಬಟ್ ಈಗ ಒಂದು 99% ಪರ್ಫೆಕ್ಟ್ ಆಗಿದೆ. ಪಾಪ 2 ಸತಿ ಇದಾಗಿದೆ. ಒಂದು ಅವಕಾಶ ಕೊಡಿ. ಸರ್ ನಮಸ್ಕಾರ ಸರ್. ಪುಣ್ಯಭೂಮಿ ಕೆಂಪೇಗೌಡ ನಾಡಿಗೆ ಸ್ಥಳೀಯನಾಗಿ ಬಂದಿದ್ರಿ. ಕಳೆದ ಬಾರಿಗಳ ಚುನಾವಣೆ ಸ್ಪರ್ಧಿಸಿದ್ರಿ. ಸ್ವಲ್ಪ ಅಂತರದಲ್ಲಿ ಆಯಿತು, ಚಿಂತೆ ಇಲ್ಲ. ಸೋಲು ಗೆಲುವಿಗೆ ನಾಂದಿ ಅಂತೇಳಿ ಈ ಬಾರಿ ಚುನಾವಣೆಗೆ ಹೇಗೆ ಸಿದ್ಧತೆ ಮಾಡಿಕೊಡ್ತೀರಿ? ನಮಸ್ಕಾರ. ಏನಿವತ್ತು ಮಾಗಡಿ ತಾಲೂಕಿನಲ್ಲಿ ರಂಗನಾಥ ಸ್ವಾಮಿಯ ದರ್ಶನವನ್ನು, ಆಶೀರ್ವಾದವನ್ನು ಪಡೆದು ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡ್ತಾ ಇದ್ದೀನಿ. ಮೇ 2026 ನವಂಬರಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ. ನಾನು ಕಳೆದ ಬಾರಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಕಡಿಮೆ ಅಂತರದಲ್ಲಿ ಪರಾಭವಗೊಂಡಿದ್ದು. ಅದಕ್ಕಿಂದೆ ಏನು JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ದು, ಆವಾಗಲೂ ಸಹ ಕಡಿಮೆ ಅಂತರದಿಂದ ನಾನು ಸೋಲನ್ನು ಉಣ್ಬೇಕಾಯಿತು. 2 ಸೋಲು ಆದರೂ ಸಹ ಶಿಕ್ಷಕರ ಒಡನಾಟ, ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾನು ಸದಾ ಶಿಕ್ಷಕರ ಒಡನಾಡಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಬಾರಿ ಒಂದು ಉತ್ತಮ ವಾತಾವರಣ ಇದೆ. NDA ಬೆಂಬಲಿತ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು, BJPಯ ಎಲ್ಲ ನಾಯಕರನ್ನ ಮನವಿ ಮಾಡಿದ್ದೇನೆ. ವಿಶ್ವಾಸ ಇದೆ.
NDA ಅಭ್ಯರ್ಥಿಯಾಗಿ ನನ್ನನ್ನು ಒಮ್ಮತದಿಂದ ಕಣಕ್ಕಿಳಿಸ್ತಾರೆ ಅಂತ. ಈ ನಿಟ್ಟಿನಲ್ಲಿ ಈಗಾಗಲೇ ಫಸ್ಟ್ ರೌಂಡ್ ಎನ್ರೋಲ್ಮೆಂಟ್ ಮುಗಿದಿದೆ. ಸುಮಾರು 24,000 ಎನ್ರೋಲ್ಮೆಂಟ್ ಆಗಿದೆ. ಈ ಬಾರಿ ಏನು ನಿಮ್ಗೆ ಗೊತ್ತಿದೆ, 2 ಎಲೆಕ್ಷನ್ನು, ಒಂದು ಬೈ ಎಲೆಕ್ಷನ್ನು, ಲಾಸ್ಟ್ ಟೈಮ್ ಆಗಿದ್ದು ಬೈ ಎಲೆಕ್ಷನ್ನು. ಕಾರಣವೂ ಗೊತ್ತಿದೆ. JDS ಬಿಟ್ಟು ಕಾಂಗ್ರೆಸ್ಸು, ಕಾಂಗ್ರೆಸ್ ಬಿಟ್ಟು BJP ಬಿಟ್ಟು ಕಾಂಗ್ರೆಸ್ಸು. ಈ ಪಕ್ಷಾಂತರದಿಂದ ಈ ಬೆಂಗಳೂರು ಶಿಕ್ಷಣ ಕ್ಷೇತ್ರ ಒಂದು ಉಪಚುನಾವಣೆಯನ್ನು ಶಿಕ್ಷಕರ ಮೇಲೆ ಏರಿ ಸರ್ಕಾರಕ್ಕೆ ಮತ್ತು ಈ ರಾಜ್ಯಕ್ಕೆ ಅನೇಕ ಕೋಟಿಗಳ ಹಣ ವ್ಯಯ ಮಾಡಲಿಕ್ಕೆ ಈಗಿನ ವಿಧಾನ ಪರಿಷತ್ ಸದಸ್ಯರು ಕಾರಣಭೂತ ಆಗಿದ್ದಾರೆ. ಮುಂದೆ ಇಲ್ಲಿ ಅವ್ರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗಿರೋಂಥ MLC ಅವರು ರಾಜಾಜಿನಗರದಲ್ಲಿ ಒಂದು ಕಾಲಿಟ್ಟಿದ್ದಾರೆ, MLA ಆಗಬೇಕು ಅಂತೇಳಿ. ಇಲ್ಲಿ ನಿಲ್ಲೋದು ನನಗೆ ಗೊತ್ತಿಲ್ಲ. ಶಿಕ್ಷಕರು ಹೇಳೋದು ಅವ್ರು ನಿಲ್ಲಲ್ಲ, ಇಲ್ಲಿ ಅವ್ರು MLA ಆಗಬೇಕು ಅಂತ ಒಂದು ಉತ್ಸಾಹದಲ್ಲಿದ್ದಾರೆ. 8 ಸತಿ MLC ಆದರೂ ಮಂತ್ರಿ ಆಗೋಕ್ಕಾಗಿಲ್ಲ ಅನ್ನೋ ಒಂದು ಅವ್ರ ಕೊರಗು ಅಲ್ಲಿ ಹೋಗಿ MLA ಆಗಿ ಮಂತ್ರಿ ಆಗಬೇಕು ಅಂತ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವ್ರು ನಿಲ್ಲಲ್ಲ ಅಂತ ಒಂದು ಅವರ ಸ್ನೇಹಿತರು ಹೇಳೋವಂಥ ಪ್ರಕಾರ ಯಾರಾದರೂ ಸ್ಪರ್ಧೆ ಮಾಡಲಿ. ನನ್ನ ಏನು ಶಿಕ್ಷಕರು ಪ್ರೀತಿ ವಿಶ್ವಾಸದಿಂದ ನನಗೆ ಬೆಂಬಲ ನೀಡುವ ಮಾತುಗಳನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಬೆಂಬಲಿಸ್ತಾರೆ. ಈ ಬಾರಿ ಶಾಸಕನಾಗಿ MLC ಮಾಡಬೇಕು ಅಂತೇಳಿ ಒಂದು ದೃಢ. ನಾನು ಇಡೀ 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ಶಿಕ್ಷಕರನ್ನ ಭೇಟಿ ಮಾಡಿದ್ದೇನೆ ಕಳೆದ 1.5-2 ತಿಂಗಳಿಂದ. ಈಗ ಇನ್ನೂ 2 ರೌಂಡು ಎನ್ರೋಲ್ಮೆಂಟ್ ಇದೆ. ಅರ್ಹ ಶಿಕ್ಷಕರು ಎನ್ರೋಲ್ಮೆಂಟ್ ಆಗ್ತಾಯಿದೆ. ಇದೇ ಫಸ್ಟ್ ಟೈಮ್. 2ನೇ ಎಲೆಕ್ಷನಲ್ಲಿ ತಮ್ಗೆ ಗೊತ್ತಿರಬೇಕು, ನಾವು ಹೈಕೋರ್ಟ್ಗೆ ಒಂದು PIL ಹಾಕಿ ನಕಲಿ ಶಿಕ್ಷಕರು, ಯಾರು ಕ್ಲರ್ಕು, P1 ಮತ್ತು ಆಯಾಗಳು, ಬಸ್ ಡ್ರೈವರ್ಗಳೆಲ್ಲ ಟೀಚರ್ ಹೆಸರಲ್ಲಿ ಎನ್ರೋಲ್ಮೆಂಟ್ ಆಗಿದೆ. ಸುಮಾರು 5,000 ಡಿಲೀಟ್ ಮಾಡಿದರು ಫಸ್ಟ್ ಎಲೆಕ್ಷನಲ್ಲಿ 2019ರಲ್ಲಿ. ಅಂದರೆ ಲಾಸ್ಟ್ ಟೈಮು ಪೂರ್ಣ ಸುಧಾರಣೆ ಆಗಿಲ್ಲ, ಬಟ್ ಈ ಬಾರಿ ಪೂರ್ಣ ಸುಧಾರಣೆ ಆಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ತುಂಬ ವ್ಯವಸ್ಥಿತವಾಗಿ ಅರ್ಹ ಶಿಕ್ಷಕರನ್ನು ಮತದಾರರಲ್ಲಿ ಸೇರಿಸಿದ್ದಾರೆ. ಪ್ರತಿಯೊಂದು ಬಾರಿ ಅವರು ಆ ಥರ ಮತದಾರರನ್ನು ನೋಂದಣಿ ಮಾಡಿ ಅವರೇ ಸೀಲು ಸೈನ್ ಹಾಕೊಂಡು ಮಾಡ್ತಾಯಿದ್ರು. ಈ ಸತಿ ಆ ರೀತಿ ಆಗಿಲ್ಲ. ಆ ದೃಷ್ಟಿಯಲ್ಲಿ ಅರ್ಹ ಶಿಕ್ಷಕರು ನನ್ನನ್ನು ಬೆಂಬಲಿಸ್ತಾರೆ. ಮತ್ತು ತಮ್ಗೆ ಗೊತ್ತಿದೆ, ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಹಿಂದೆ ಗೆದ್ದಾಗ, ನಾನು ಮಂತ್ರಿಯಾಗಿ ಎಲ್ಲ ಸಮಸ್ಯೆಗಳನ್ನು ಸುಧಾರಣೆ ಮಾಡ್ತೀವಿ ಅಂತ. ಈ ಯಾವುದೂ ಸುಧಾರಣೆ NPS ಜಾರಿ ಮಾಡಿಸ್ತೀನಿ, OPS ಮಾಡಿಸ್ತೀನಿ ಅಂತ ಹೇಳಿದರು. PU ಶಿಕ್ಷಕರು ಈಗಾಗಲೇ ಮೊನ್ನೆ ಏನು ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಜನ ಎಲ್ಲ ಹೋರಾಟ ಮಾಡಿದ್ರು. PUC ಅವ್ರಿಗೆ ಡಯಟ್ ಸೂಪರ್ವಿಷನ್ ಮಾಡೋವಂಥ ಒಂದು ಪರಿಸ್ಥಿತಿ. ಹೈಸ್ಕೂಲವರು ಸೂಪರ್ವೈಸ್ ಮಾಡಬೇಕು, ಅವ್ರು ರಿವ್ಯೂ ಮಾಡಬೇಕು. ಪ್ರತಿಯೊಂದು ಹಂತದಲ್ಲೂ ಏನು PUCನ ಅವರು ಈಗಿರೋ ಶಾಸಕರು ಅವ್ರು ಯಾವತ್ತೂ PUC ಅವರು ಅಥವಾ ಡಿಗ್ರಿಯಿಂದ ಗೆದ್ದಿರಲಿಲ್ಲ. ಅವರು ಏನು ಅನ್ಎಡೆಡ್ ಇನ್ಸ್ಟಿಟ್ಯೂಷನಲ್ಲಿ ನಕಲಿ ಶಿಕ್ಷಕರನ್ನ ಮಾಡಿ ಅವರು ಒಂದು ಮನೋಪಲಿ ಮಾಡ್ಕೊಂಡಿದ್ರು. ಈಗ ಅದಕ್ಕೆ ತೆರೆ ಬಿದ್ದಿದೆ. ನನಗೆ ವಿಶ್ವಾಸ ಇದೆ, ಎರಡೂ ಪಕ್ಷದ ನಾಯಕರು ವಿಶ್ವಾಸ ಇದೆ, ರಂಗನಾಥ್ ಗೆಲ್ಲಬೇಕು. MLC ಆದರೆ ಒಂದು ಧ್ವನಿಯಾಗಿ, ಸಮಾಜದ ಧ್ವನಿಯಾಗಿ, ಶಿಕ್ಷಕರ ಧ್ವನಿಯಾಗಿ ಯಶಸ್ವಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸದಿಂದ ಎರಡೂ ಪಕ್ಷದ ನಾಯಕರು ಎಲ್ಲರೂ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಾನು ಈ ಮೂಲಕ, ತಮ್ಮ ಮೂಲಕ ಇಡೀ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಶಿಕ್ಷಕರಲ್ಲಿ ಯಾರು ಇನ್ನೂ ನೋಂದಣಿ ಮಾಡಿಲ್ಲ, ನೋಂದಣಿ ಮಾಡಿಸಿ ನನ್ನನ್ನು ಆಶೀರ್ವದಿಸಿ, ಬೆಂಬಲಿಸಿ, ನಿಮ್ಮ ಸೇವೆ ನಾನು ಇರ್ತೀನಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.